Students, let's go for problems of the chapter Valuation of Shares. Let me read out the first question. Following is the balance sheet of A Limited as on 31st March 12. Assets are fixed assets, investment, current assets. Liabilities are equity, share capital, profit and loss account, debentures, finally creditors. Adjustment says fixed assets are worth only rupees 71,000. Find out the intrinsic value of a share. ಸೊ ಇಲ್ಲಿ ಕ್ವಶನ್ ಯಾವುದು ಕೇಳಿದ್ದಾರೆ ಹೇಳಿದರೆ ಶೇರಿನ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡಿ ಅಂತೇಳಿ ಹೇಳಿದ್ದಾರೆ. ಸೊ ಶೇರಿನ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡುವಂಥದ್ದು ಫಸ್ಟ್ ಮೆಥಡ್ ಫಾಲೋ ಮಾಡಿ. ಫಸ್ಟ್ ಮೆಥಡ್ ಅಂದರೆ ನೆಟ್ ಅಸೆಟ್ಸ್ ಮೆಥಡ್ ಅಥವಾ ಅದನ್ನು ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್ ಹೇಳಿ ಹೇಳ್ತೇವೆ. ಥಿಯರಿಯಲ್ಲಿ ನಿಮಗೆ ಬಂದಿದೆ. ಲೆಟ್ಸ್ ಗೋ ಟು ಸೊಲ್ಯೂಷನ್. ಸೊ ಸೊಲ್ಯೂಷನ್ಗೆ ಬನ್ನಿ, ಇಲ್ಲಿಂದ ಬನ್ನಿ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಶೇರ್ಸ್ ಅಂಡರ್ ನೆಟ್ ಅಸೆಟ್ಸ್ ಮೆಥಡ್. ಸೊ ನೀವು ಫಾಲೋ ಮಾಡೋ ಮೆಥಡ್ ಯಾವುದು? ನೆಟ್ ಅಸೆಟ್ಸ್ ಮೆಥಡ್. ಅದಕ್ಕೆ ಬೇರೆ ಬೇರೆ ಹೆಸರು ಇದೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್ ಹೇಳ್ತಾರೆ, ಅಸೆಟ್ ಬ್ಯಾಕಿಂಗ್ ಮೆಥಡ್ ಹೇಳ್ತಾರೆ, ಬ್ಯಾಲೆನ್ಸ್ ಶೀಟ್ ಮೆಥಡ್ ಹೇಳಿ ಹೇಳ್ತಾರೆ. ಬೇರೆ ಬೇರೆ ಮೆಥಡ್ ಇದೆ. ಪಾಪ್ಯುಲರ್ಲಿ ಕಾಲ್ಡ್ ನೆಟ್ ಅಸೆಟ್ಸ್ ಮೆಥಡ್ ಅಥವಾ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್. ಸೊ ಈ ಥರ ಒಂದು ಸ್ಟೇಟ್ಮೆಂಟ್ ರೆಡಿ ಮಾಡಿ ಅಥವಾ ಟೇಬಲ್ ರೆಡಿ ಮಾಡಿ. ಪರ್ಟಿಕ್ಯುಲರ್ಸ್, ಇನ್ನರ್ ಅಮೌಂಟ್ ಕಾಲಮ್, ಔಟರ್ ಅಮೌಂಟ್ ಕಾಲಮ್ ಹೇಳಿ. ಸೊ ಸ್ಟೆಪ್ಸ್ ಬಂದುಬಿಟ್ಟು ಫಸ್ಟ್ ಒನ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಅಸೆಟ್ಸ್ ಎಕ್ಸ್ಕ್ಲೂಡಿಂಗ್ ಫಿಕ್ಟಿಷಿಯಸ್ ಅಸೆಟ್ಸ್. ಅಸೆಟ್ಸ್ ತಗೊಳ್ಳಿ, ಅದರ ಮಾರ್ಕೆಟ್ ವ್ಯಾಲ್ಯೂನ ತಗೊಳ್ಳಿ, ಇಲ್ಲದಿದ್ದರೆ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ತಗೊಳ್ಳಿ. ಅಸೆಟ್ಸ್ ತಗೊಳ್ಳುವಾಗ ಆಲ್ವೇಸ್ ಎಕ್ಸ್ಕ್ಲೂಡ್ ಫಿಕ್ಟಿಷಿಯಸ್ ಅಸೆಟ್. ಫಿಕ್ಟಿಷಿಯಸ್ ಅಸೆಟ್ ಆರ್ ಮಿಸಲಿನಿಯಸ್ ಎಕ್ಸ್ಪೆಂಡಿಚರ್ ಅಂತೇಳಿ ಕರಿತೇವೆ ನಾವು, ಅದನ್ನು ಬಿಟ್ಟರೆ ಆಯಿತು. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ 3 ಅಸೆಟ್ಸ್ ಇದೆ. ಅದರಲ್ಲಿ ಫಿಕ್ಸ್ಡ್ ಅಸೆಟ್ಸ್ಗೆ ಮಾರ್ಕೆಟ್ ವ್ಯಾಲ್ಯೂ ಸಿಗುತ್ತದೆ. ಮಾರ್ಕೆಟ್ ವ್ಯಾಲ್ಯೂ ಬರೀರಿ 71,000. ಫಾರ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಕರೆಂಟ್ ಅಸೆಟ್ಸ್ ಟೇಕ್ ಅಪ್ ಅ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ಆ್ಯಸ್ ಮಾರ್ಕೆಟ್ ವ್ಯಾಲ್ಯೂ ಇಸ್ ನಾಟ್ ಅವೈಲೇಬಲ್. So take up a total assets in the amount, outer amount column. Then you minus the present values of the outsiders liabilities. ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಲ್ಯಾಬಿಲಿಟಿ ಸೈಡಲ್ಲಿ ನಿಮಗೆ ಔಟ್ಸೈಡರ್ಸ್ ಲ್ಯಾಬಿಲಿಟೀಸ್ 2 ಮಾತ್ರ ಇರೋದು, ಡಿಬೆಂಚರ್ ಆ್ಯಂಡ್ ಕ್ರೆಡಿಟಾರ್ಸ್. ಉಳಿದ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗಳಿಗೆ ಹೋಗುವಂಥದ್ದು, ಅದು ಔಟ್ಸೈಡರ್ಸ್ ಲ್ಯಾಬಿಲಿಟೀಸ್ ಅಲ್ಲ. ಸೊ ಔಟ್ಸೈಡರ್ಸ್ ಲ್ಯಾಬಿಲಿಟೀಸ್ ಓನ್ಲಿ ಡಿಬೆಂಚರ್ ಆ್ಯಂಡ್ ಕ್ರೆಡಿಟಾರ್ ಟೋಟಲ್ ಮಾಡಿ. So total assets minus total outsiders liabilities gives you net assets available for both equity and preference shareholder. Next step, you have to minus net assets available for preference shareholder. Preference shareholdersಗಳಿಗೆ ಹೋಗುವ ನೆಟ್ ಅಸೆಟ್ಸನ್ನು ಮೈನಸ್ ಮಾಡಿ. ಥಿಯರಿ ಪ್ರಕಾರ ಅವರಿಗೆ ಹೋಗುವ ಅಮೌಂಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಏರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಇದ್ದರೆ ದೆನ್ ಪ್ರೀಮಿಯಮ್ ಆನ್ ರಿಡಮ್ಷನ್. ಈ ಪ್ರಾಬ್ಲಮಲ್ಲಿ ನಮಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಹೇಳಿ ಕಾಣದ ಕಾರಣ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇಲ್ಲ ಇಲ್ಲಿ. ಆದ ಕಾರಣ ಅವರಿಗೆ ಹೋಗಬೇಕಾದ ನೆಟ್ ಅಸೆಟ್ಸ್ ಯಾವುದು ಅಂತ ಹೇಳಿದ್ರೆ ಯಾವುದು ಇಲ್ಲ, ಇಲ್ಲಿ ಎಲ್ಲ ಡ್ಯಾಶ್ ಹಾಕಿದೆ. ಇಲ್ಲಿ ಈಗ ಡ್ಯಾಶ್ ಹಾಕಿದರೆ ಬರೀಬೇಕಾ ಅಂತೇಳಿ ಬರೆಯುವ ಅಗತ್ಯ ಇಲ್ಲ, ಸ್ಕಿಪ್ ಮಾಡಿ. ಈ ಪಾರ್ಟ್ ಸ್ಕಿಪ್ ಮಾಡ್ಬೋದು. ಸೊ ವಾಟ್ಸ್ ದ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ 1,35,000. ನೆಕ್ಸ್ಟ್ ನಾವು ಫಾರ್ಮುಲಾಕ್ಕೆ ಬರುವಂಥದ್ದು. ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಈಸ್ ಈಕ್ವಲ್ ಟು ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್. Net assets available for equity shareholders already calculated in our statement. It is 1,35,000. Take up in the numerator and in the denominator you consider a number of equity share. ಎಷ್ಟು ಈಕ್ವಿಟಿ ಶೇರ್ಸ್ ಇದೆ ಅದನ್ನು ಬರೀರಿ. ಬ್ಯಾಲೆನ್ಸ್ ಶೀಟಿಗೆ ಬನ್ನಿ. ಬ್ಯಾಲೆನ್ಸ್ ಶೀಟಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ 1 lakh ಅಂತ ಇದೆ. ಈಕ್ವಿಟಿ ಶೇರಿನ ಫೇಸ್ ವ್ಯಾಲ್ಯೂ ₹1 ಇದೆ. ಸೊ ವಾಟ್ಸ್ ದ ನಂಬರ್ ಆಫ್ ಈಕ್ವಿಟಿ ಶೇರ್ಸ್? 1 lakh ಓನ್ಲಿ. ಸೊ ಇಲ್ಲಿ ಕ್ಯಾಪಿಟಲ್ ಮತ್ತು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 1 and the ಸೇಮ್ ಇರ್ತದೆ, ಯಾಕಂದರೆ ಫೇಸ್ ವ್ಯಾಲ್ಯೂ ₹1 ಇರುವ ಕಾರಣ. ಸೊ ವಾಟ್ಸ್ ದ ಇಂಟ್ರೆನ್ಸಿಕ್ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರು? 1.355 ಅಥವಾ 1.4 ಹೇಳಿ ಅದನ್ನು ಈಕ್ವಲೆಂಟ್ ಅಂತೇಳಿ ತಗೊಳ್ಬೋದು. ಸೊ ಈ ಥರ ನಮ್ಮ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡಲ್ಲಿ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಆಗ್ತದೆ. ಸೆಕ್ಷನ್ ಎಗೆಲ್ಲ ಈ ಥರದ ಪ್ರಾಬ್ಲಮ್ ಬರ್ತದೆ. ನೆಕ್ಸ್ಟ್ ಗೋ ಟು ಸೆಕೆಂಡ್ ಪ್ರಾಬ್ಲಮ್. ಸೆಕ್ಷನ್ ಎ ಕ್ವಶನ್. Following is the balance sheet of Manohar Limited as on 31st March 2018. Assets are fixed assets, stock, debtors, bank. Liabilities are equity share capital, preference share capital, general reserve, profit and loss account, creditors, provision for tax. Adjustment information. Fixed assets were valued at ₹2 lakh and there is a RBD at 10% on debtors. Compute the intrinsic value of the share. ಇಲ್ಲಿಯೂ ಹಾಗೆಯೇ ಶೇರಿನ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡಿ ಹೇಳಿದ್ದಾರೆ. ಇಲ್ಲಿ ಶೇರ್ ಬರುವಾಗ 2 ಇದೆ, ನಮಗೆ ಬ್ಯಾಲೆನ್ಸ್ ಶೀಟ್ ಓದುವಾಗ ಗೊತ್ತಾಗ್ತದೆ. ಈಕ್ವಿಟಿ ಶೇರ್ ಇದೆ, ಹಾಗೆಯೇ ಪ್ರಿಫರೆನ್ಸ್ ಶೇರ್ ಇದೆ. 2ರ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡಬೇಕಾಗ್ತದೆ. ಗೋ ಟು ಸೊಲ್ಯೂಷನ್ ಜಸ್ಟ್ ಲೈಕ್ ಯುವರ್ ಪ್ರೀವಿಯಸ್ ಪ್ರಾಬ್ಲಮ್.
So show one statement, calculation of intrinsic value of share under net assets method. So market value of assets excluding fictitious asset. So fixed asset in the market value available, it is 2 lakh. For stock debtors, market value not available. Sorry, for stock market value not available, take up balance sheet value. And for debtors, RBD adjustment is there, you minus RBD. ಸೊ ಆರ್ ಬಿ ಡಿ 10% ಬೇಕು ಹೇಳಿದ್ದಾರೆ, ಅದನ್ನು ಡೆಟಾರ್ಸಿಂದ ಮೈನಸ್ ಮಾಡಿ. ಸೊ ವಾಟ್ಸ್ ಅ ಪ್ರೆಸೆಂಟ್ ವ್ಯಾಲ್ಯೂ 1,80,000. ಬ್ಯಾಂಕ್ ಟೇಕಪ್ ಬ್ಯಾಲೆನ್ಸ್ ಶೀಟ್ ಅಮೌಂಟ್. ಸೊ ಈ ಥರ 4 ಅಸೆಟ್ಸನ್ನು ಬರ್ತೇವೆ. ಫಿಕ್ಟಿಷಿಯಸ್ ಅಸೆಟ್ ಇದ್ದರೆ ಬರೀಬಾರ್ದು. ಸೆಕೆಂಡ್ ಸ್ಟೆಪ್ಪಲ್ಲಿ ಯು ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಔಟ್ಸೈಡರ್ಸ್ ಲಯಬಿಲಿಟೀಸ್. ಇಲ್ಲಿ ಔಟ್ಸೈಡರ್ಸ್ ಲಯಬಿಲಿಟೀಸ್ ಬಂದುಬಿಟ್ಟು 2 ಐಟಮ್ ಇದೆ, ಕ್ರೆಡಿಟಾರ್ ಮತ್ತು ಪ್ರೊವಿಷನ್ ಫಾರ್ ಟ್ಯಾಕ್ಸ್. ಇದು ಹೊರಗಡೆಯವರಿಗೆ ಹಣ ಕೊಟ್ಟು ಸೆಟ್ಲ್ ಮಾಡುವ ಲಯಬಿಲಿಟಿ ಹೇಳಿ ಅರ್ಥ. ಆಮೇಲೆ ಉಳಿದ ಐಟಮ್ಸ್ ಬ್ಯಾಲೆನ್ಸ್ ಶೀಟಲ್ಲಿರೋದು ಶೇರ್ ಹೋಲ್ಡರಿಗೆ ಹೋಗುವಂಥದ್ದು, ಅದು ಔಟ್ಸೈಡರ್ಸ್ ಲಯಬಿಲಿಟಿ ಅಲ್ಲ. ಸೊ ವಾಟ್ಸ್ ದ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಬೋತ್ ಈಕ್ವಿಟಿ ಆ್ಯಂಡ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ 4,80,000. ಸೊ ಅಲ್ಲಿಂದ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸನ್ನು ಮೈನಸ್ ಮಾಡಿ. ಅದರಲ್ಲಿ ಐಟಮ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಆಮೇಲೆ ಏರಿಯರ್ ಇದ್ದರೂ ತಗೊಳ್ಬೇಕು, ಪ್ರೀಮಿಯಮ್ ಆನ್ ರಿಡಮ್ಷನ್ ಇದ್ದರೂ ತಗೊಳ್ಬೇಕು. ಸೊ ಈ ಪ್ರಾಬ್ಲಮಲ್ಲಿ ಬ್ಯಾಲೆನ್ಸ್ ಶೀಟ್ ಪ್ರಕಾರ ಕ್ಯಾಪಿಟಲ್ ಮಾತ್ರ ಇದೆ. ಸೊ ಆನ್ಸರ್ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ 4,30,000. ನೆಕ್ಸ್ಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡುವ ಫಾರ್ಮುಲಾ ತಗೊಳ್ಳಿ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಈಸ್ ಈಕ್ವಲ್ ಟು ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ 4,30,000. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಯು ಗೆಟ್ ಇನ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟಲ್ಲಿ ನಂಬರ್ ಸಿಗುತ್ತದೆ ನಿಮಗೆ. ಈಕ್ವಿಟಿ ಶೇರ್ಸ್ ಇದ್ದು ನಂಬರ್ 20,000. ಅದನ್ನು ಡಿನಾಮಿನೇಟ್ರಲ್ಲಿ ಬರೀರಿ. ಸೊ ವಾಟ್ಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರ್ 21.5. ಅದೇ ಥರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ ನೋಡಿ. ಯಾಕಂದರೆ ನಿಮಗೆ ಕ್ವಶನಲ್ಲಿ ಕ್ಯಾಲ್ಕುಲೇಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ದಿ ಶೇರ್ ಹೇಳಿ ಕೇಳಿದ್ದಾರೆ. ಅದು ಪ್ರಿಫರೆನ್ಸಾ ಈಕ್ವಿಟಿ ಅಂತೇಳಿ ಮಾಹಿತಿ ಇಲ್ಲದ ಕಾರಣ ಸೊ ಎರಡರದ್ದು ಹುಡುಕಿದ್ರೆ ಆಯಿತು. ಸೊ ಹೌ ಟು ಕ್ಯಾಲ್ಕುಲೇಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ದಿ ಪ್ರಿಫರೆನ್ಸ್ ಶೇರ್, ವಾಟ್ಸ್ ಅ ಫಾರ್ಮುಲಾ? ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್. ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ನಮ್ಮ ಸ್ಟೇಟ್ಮೆಂಟಲ್ಲಿದೆ 50,000 ಮಾತ್ರ. ಅದು ಡಿವೈಡೆಡ್ ಬೈ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಯು ಗೆಟ್ ಇನ್ ಬ್ಯಾಲೆನ್ಸ್ ಶೀಟ್ 5,000. 50,000 ಡಿವೈಡೆಡ್ ಬೈ 5,000, ಆನ್ಸರ್ 10 per share. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ 10 per share. ಸೊ ಇಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ ಫೇಸ್ ವ್ಯಾಲ್ಯೂಗೆ ಸೇಮ್ ಇರ್ತದೆ ಅಥವಾ ಸಮಾನಾಗಿರ್ತದೆ. ಯಾಕಂದರೆ ಅವರಿಗೆ ಹೋಗುವ ನೆಟ್ ಅಸೆಟ್ಸ್ ಕೇವಲ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರುವ ಕಾರಣ. ಸೊ ಈ ಥರ ವ್ಯಾಲ್ಯೂಯೇಷನ್ ಆಗ್ತದೆ. ಫಸ್ಟ್ ಮೆಥಡ್ ಇದು. ಫಸ್ಟ್ ಮೆಥಡನ್ನು ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್, ನೆಟ್ ಅಸೆಟ್ಸ್ ಮೆಥಡ್, ಬ್ಯಾಲೆನ್ಸ್ ಶೀಟ್ ಮೆಥಡ್, ಅಸೆಟ್ ಬ್ಯಾಕಿಂಗ್ ಮೆಥಡ್ ಹೇಳಿ ಕರೀತಾರೆ. ಇದರಲ್ಲಿ ಪಾಪ್ಯುಲರ್ ಆಗಿ ಹೆಚ್ಚಾಗಿ ನಾವು ಹೇಳುವಂಥದ್ದು ನೆಟ್ ಅಸೆಟ್ಸ್ ಮೆಥಡ್ ಆರ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್.